ಕುಮಾರಸ್ವಾಮಿ ಲೇಔಟ್ ವಾರ್ಡ್ ಹೆಸರು ಬದಲಾವಣೆಯ ಕಿಚ್ಚು ಹತ್ತಿದ್ದು ಯಾರಬ್ ನಗರ ಅಂತ ಹೆಸರು ಬದಲಾಯಿಸಿದೆ ಸರ್ಕಾರ. ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಸಾರ್ವಜನಿಕರು ಸಿಡಿದೆದ್ದಿದ್ದಾರೆ. ಜಿಬಿಎ ಅಧಿಕಾರಿಗಳ ನಡೆ ವಿರುದ್ಧ ಜನಾಕ್ರೋಶ ವ್ಯಕ್ತವಾಗಿದ್ದು ವಾರ್ಡ್ ಮರು ವಿಂಗಡಣೆ ಮರುನಾಮಕರಣದ ವೇಳೆ ಈ ಎಡವಟ್ಟು ಮಾಡಿಕೊಂಡಿದ್ದಾರೆ. 13 ವಾರ್ಡ್ಗಳಿಗೆ ಮರುನಾಮಕರಣ ಮಾಡಿದೆ ಜಿಬಿಎ ಅಧಿಕಾರಿಗಳ ನಡೆಗೆ ಬಿಜೆಪಿ ಜೆಡಿಎಸ್ ಸಿಡಿದೆದ್ದಿದ್ದು ಪಾಲಿಕೆಗಳ ಹೆಸರು ಬದಲಾವಣೆ ವೇಳೆ ಅಧಿಕಾರಿಗಳು ಎಡವಟ್ಟು ಮಾಡಿದ್ದಾರೆ. ಓಲೈಕೆಗೂ ಒಂದು ಮಿತಿ ಬೇಡವಾ ಅಂತ ಜೆಡಿಎಸ್ ಪೋಸ್ಟ್ ಹಾಕಿದೆ. ಬೆಂಗಳೂರಿನಲ್ಲಿ ಹೆಸರು ಬದಲಾವಣೆಯ ನಿರ್ಧಾರ ಕಿಡಿ ಹೊತ್ತಿಸಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ, ಕುಮಾರಸ್ವಾಮಿ ಲೇಔಟ್ ಇದ್ದಿದ್ದು ಈಗ ಯಾರಬ್ ನಗರ. ಜೆಡಿಎಸ್ ಮತ್ತು ಬಿಜೆಪಿ ಕೇಳ್ತಾ ಇದೆ, ಯಾವ ಕಾರಣಕ್ಕೆ ಈ ಬದಲಾವಣೆ ಆಗಿದೆ, ಓಲೈಕೆಗೂ ಒಂದು ಮಿತಿ ಬೇಡವೆ ಅಂತ ಜೆಡಿಎಸ್ ಕೇಳ್ತಾ ಇದೆ. ಕುಮಾರಸ್ವಾಮಿ ಬಡಾವಣೆ ಇನ್ಮೇಲೆ ಯಾರಬ್ ನಗರ. ಸರ್ಕಾರದ ನಿರ್ಧಾರ ಇದು ಅಧಿಕಾರಿಗಳ ಎಡವಟ್ಟಲ್ಲ, ಸರ್ಕಾರದ್ದೇ ನಿರ್ಧಾರ ಆಗಿರುತ್ತೆ. ಆಬ್ವಿಯಸ್ಲಿ ಸರ್ಕಾರದ ನಿರ್ದೇಶನದ ಮೇರೆಗೆಯೇ ಈ ರೀತಿಯ ದೊಡ್ಡ ನಿರ್ಧಾರಗಳನ್ನ ಅಧಿಕಾರಿಗಳು ತೆಗೆದುಕೊಂಡಿರ್ತಾರೆ. ವಾರ್ಡ್ ನಂಬರ್ 181 ಕುಮಾರಸ್ವಾಮಿ ಲೇಔಟ್ ಹೆಸರು ಬದಲಿಸಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದ್ದು ಜಿಬಿಎ ಅಧಿಕಾರಿಗಳ ನಡೆ ವಿರುದ್ಧ ಸಾರ್ವಜನಿಕರು ಗರಂ ಆಗಿದ್ದಾರೆ. ರಾಜಕಾರಣಿಗಳ ಮನೆಗೆ ಯಾರಬ್ ನಗರ ಅಂತ ಹಾಕೊಳ್ಳಿ, ನಮ್ಮ ಬಡಾವಣೆ ಹೆಸರು ಯಾಕೆ ಬದಲಾವಣೆ ಮಾಡಬೇಕು? ಇದೆಲ್ಲ ರಾಜಕೀಯ ಮಾಡೋದಕ್ಕೆ ಬದಲಾವಣೆ ಮಾಡಿದ್ದಾರೆ. ಹಿಂದೂ ಮುಸ್ಲಿಂ ನಡುವೆ ಗಲಾಟೆ ಮಾಡಿಸೋದಕ್ಕೆ ಬದಲಾವಣೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಗೆ ಕುಮಾರಸ್ವಾಮಿ ವಾರ್ಡ್ ಎಂಬ ಹೆಸರನ್ನ ಯಾರಬ್ ನಗರ ಅಂತೇಳಿ ಬದಲಾವಣೆ ಮಾಡಲಾಗಿದೆ, ತಾವೇನು ಹೇಳ್ತೀರಿ? ಇದು ಅವಶ್ಯಕತೆ ಇರಲ್ಲ ಅಂತ ಅನಿಸ್ತದೆ. ಏನಿದೆ, ಕುಮಾರಸ್ವಾಮಿ ಅಂತ ಮೊದಲಿಂದ ಇದೆ, ಮತ್ತು ದೇವಸ್ಥಾನ ಇದೆ, ಹಿಂದೂಗಳು ಇದ್ದಾರೆ. ಹಿಂದೂ ಮುಸ್ಲಿಮ್ಗೆ ಯಾಕೆ ಗಲಾಟೆ ತಂದು ಮಡ್ಗೋಕೆ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದು ನಮಗೆ ಡೌಟ್ ಬರ್ತಾ ಇದೆ. ಇದು ಅವಶ್ಯಕತೆ ಇರಲ್ಲ, ಜನರಲ್ಲಿ ಅವಶ್ಯಕತೆ ಇರಲ್ಲ. ಮತ್ತು ಇಲ್ಲಿ ಕುಮಾರಸ್ವಾಮಿ ಅಂತ ಲೇಔಟ್ ಎಷ್ಟು ವರ್ಷ ಆಗಿದೆ? ಆಲ್ಮೋಸ್ಟ್ 40 ವರ್ಷ ಆಗಿದೆ. 40 ವರ್ಷದಿರೋ ನೇಮನ ಯಾಕೆ ಹಾಳು ಮಾಡ್ತೀರಾ? ಈಗ ಯಾರೋ ಹುಟ್ಟಿ ಹೆಸರು ಬಂದ್ಬಿಡ್ತು ಅಂದರೆ ಅವ್ರಿಗೆ ಹೆಸರು ಚೇಂಜ್ ಮಾಡೋಕ್ಕಾಯ್ತದೆ? ಅವೆಲ್ಲ ಅವಶ್ಯಕತೆ ಇರಲ್ಲ ಅಂತ ನಮ್ಮ ಭಾವನೆ. ಕುಮಾರಸ್ವಾಮಿ ಲೇಔಟ್ ಅನ್ನೋ ಹೆಸರು, ಯಾರಬ್ ನಗರ ಅನ್ನೋ ಹೆಸರು, ಯಾವ ಹೆಸರು ಬೇಕು ಅಂತೀರಿ? ಈಗ ನಮಗೆ ಕುಮಾರಸ್ವಾಮಿ ಲೇಔಟ್ ಹೆಸರು ಬೇಕು. ಯಾರಬ್ ನಗರ ನಮಗೆ ಬೇಡ. ಅದು ಕುಮಾರಸ್ವಾಮಿ ಲೇಔಟ್ ಇದ್ದಿದ್ದು ಮುಂಚೆಯಿಂದ ದೇಶಿತ ಆ ಹೆಸರು ಇದ್ದಿದ್ದು ನಮ್ಗೆ ಒಳ್ಳೇದು ಅನ್ಸುತ್ತೆ. ಅಷ್ಟೇ. ಬದಲಾವಣೆ ಮಾಡೋದು ಎಷ್ಟು ಶಾಕ್ ಆಗ್ತಿದೆ? ಬದಲಾವಣೆ ಮಾಡಿ ಶಾಕ್ ಆಗುತ್ತೆ, ನಮ್ಗೆ ಗೊತ್ತಿಲ್ಲ. ತುಂಬಾ ಶಾಕ್ ಆಗ್ತಿದೆ, ನಮಗೆ ಗೊತ್ತಿಲ್ಲ ಅಷ್ಟೇ. ಸರ್, ಏರಿಯಾ ಹೆಸರು ಚೇಂಜ್ ಮಾಡಬಾರ್ದು. ಮಿನಿಸ್ಟರ್ಗಳು ಅವ್ರವ್ರ ಹೆಸರುಗಳನ್ನ ಬೇಕಾರೆ ಚೇಂಜ್ ಮಾಡ್ಕೊಳ್ಳಿ, ಕಾರಣ ಅಂತ ಬೇಕಾದ್ರೆ ಸೇರಿಸ್ಕೊಳ್ಳಿ. ಯಾರು ಪರ್ಮಿಷನ್ ಕೊಟ್ಟರು ಸರ್ ಕುಮಾರಸ್ವಾಮಿನ ಚೇಂಜ್ ಮಾಡಬೇಕು ಅಂತ? ಇಲ್ಲಿ ಫುಲ್ಲು ಹಾವುಗಳ ಸಂಚಾರ ಇತ್ತು, ಊರ ಹೊರಗಿನ ಸ್ಮಶಾನ ಇತ್ತು, ಇಲ್ಲಿ ರುದ್ರಭೂಮಿ ಇತ್ತು. ಇದ್ರ ಮುಂಚೆ ಊರೇ ಇರಲಿಲ್ಲ. ಅದರಿಂದ ಇದು ಉದ್ಭವ ಕುಮಾರಸ್ವಾಮಿ ಅಂತಲೇ ಹೆಸರಿರೋದು. 50-60 ವರ್ಷದಿಂದ ಇದು ಇತಿಹಾಸ ಇದೆ. ಅದಕ್ಕೆ ಸಾಕ್ಷಿ ಬನಶಂಕರಿ ಅಮ್ಮ. ಅದು ಹೆಂಗೆ ಯಾರಬ್ ನಗರ ಆಗ್ಬಿಡುತ್ತೆ? ಯಾಕೆ ಇಲ್ಲಿರೋ ಓಟ್ ತೊಗೊಳಕ್ಕ? ಇದು BJP ತವರೂರು ಸರ್. ಇಲ್ಲಿ ಸಾಧ್ಯವೇ ಇಲ್ಲ ಕಾಂಗ್ರೆಸ್ ಬರೋಕ್ಕೆ. ಇದು ಪಾಲಿಟಿಕ್ಸ್ ಬರ್ತಾ ಐತೆ ಅಷ್ಟೇ. ಬೇಕಾದ್ರೆ ಅವ್ರ ಮನೆಗೆ ಹೆಸರಿಟ್ಕೊಳ್ಳಿ, ಯಾರಬ್ ನಿವಾಸ ಅಂತ. ನಮ್ಮ ಏರಿಯಾಗೆ ಬೇಡ ಸರ್. ಏನಿಲ್ಲ, ಇದು ಪಕ್ಷಭೇದ ಮಾಡ್ತಾವ್ರೆ ಅಂತ ಅನಿಸ್ತದೆ. ಇದು ಅವಶ್ಯಕತೆ ಇಲ್ಲ. ಜನರಲ್ಲಿ ಹಿಂದೂ ಮುಸ್ಲಿಮ್ಗೆ ಗಲಾಟೆ ತಂದಿಡೋಕ್ಕೆ ಇವೆಲ್ಲ ಅವಶ್ಯಕತೆ. ಸುಮ್ಮನೆ ಇವೆಲ್ಲ ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ ಜನರಲ್ಲಿ. ಸೊ ಇದಿಷ್ಟು ಇಲ್ಲಿರುವಂತಹ ಸಾರ್ವಜನಿಕರು ಮತ್ತು ಸ್ಥಳೀಯರು ಹೇಳುವಂತಹ ಮಾತು. ಈ ಒಂದು ಕುಮಾರಸ್ವಾಮಿ ಲೇಔಟ್ ಅನ್ನೋದು ಸಾಕಷ್ಟು ವರ್ಷಗಳಿಂದ ಬಂದಿರುವಂತಹ ಹೆಸರು. ಈಗ ಯಾರಬ್ ನಗರ ಅಂತ ಹೆಸರಿಟ್ಟು ಎಲ್ಲೋ ಒಂದು ಕಡೆ ರಾಜಕೀಯ ಮಾಡೋಕ್ಕೆ ಹೊರಟಿದ್ದಾರೆ. ಏನು ಹಿಂದಿನ ಹೆಸರಿತ್ತೋ ಅದೇ ಹೆಸರನ್ನು ಮುಂದುವರಿಸಬೇಕು ಅನ್ನೋ ಒಂದು ಒತ್ತಾಯವನ್ನು ಸ್ಥಳೀಯರು ಮಾಡ್ತಾರೆ. ಕ್ಯಾಮ್ರಾ ಪರ್ಸನ್ ಅಂಜನ್ ಮೂರ್ತಿ ಜೊತೆಗೆ ಮುತ್ತಪ್ಪ, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.